ನಮಸ್ಕಾರ. ನಮಗೆ ಬೇಕು ಬೇಡಗಳು ನಮ್ಮ ವಯಸ್ಸಿಗೆ ಬದಲಾಗ್ತಾ ಹೋಗುತ್ತೆ. ಈಗ ಹುಟ್ಟಿದ ಮಗುಗೆ ಏನು ಬೇಕು? ಹಾಲು ಬೇಕು. ಈ ಮಗು ಚಿಕ್ಕದಾದ ಮಗು ದೊಡ್ಡದಾಗ್ತಾ ಆಗ್ತಾ ಇದು ಬೇಕು ಬೇಡಗಳು ಕೂಡ ಬದಲಾಗತ್ತೆ. ದೊಡ್ಡದಾದ್ಮೇಲೆ ಏನು ಕೇಳುತ್ತೆ? ಇದು ಚಾಕ್ಲೇಟ್ ಬೇಕು, ಐಸ್ ಕ್ರೀಮ್ ಬೇಕು, ನನಗೆ ಆ ತಿಂಡಿ ಬೇಕು, ಈ ತಿಂಡಿ ಬೇಕು ಅಂತ ಕೇಳುತ್ತೆ. ಈಗ ಈ ಮಗು ಇನ್ನೂ ದೊಡ್ಡದಾದ್ಮೇಲೆ ಶಾಲೆಗೆ ಹೋಗುತ್ತೆ. ಶಾಲೆಗೆ ಹೋದ್ಮೇಲೆ ಮಾರ್ಕ್ಸ್ ಬೇಕು, ನನಗೆ ಆ ಶೂಸ್ ಬೇಕು, ಈ ಪೆನ್ಸಿಲ್ ಬೇಕು ಅಂತ ಕೇಳುತ್ತೆ. ಅದೇ ಈಗ ಶಾಲೆಗೆ ಹೋಗೋ ಮಗು ಇನ್ನೂ ದೊಡ್ಡದಾದ್ಮೇಲೆ ಏನು ಕೇಳುತ್ತೆ? ನನಗೆ ಕೆಲಸ ಬೇಕು ಅಂತ ಕೇಳಕ್ಕೆ, ನನಗೆ ದುಡ್ಡು ಬೇಕು ಅಂತ ಕೇಳುತ್ತೆ. ಇನ್ನೂ ಬೇರೆ ಬೇರೆ ಕೇಳ್ತಾ ಹೋಗುತ್ತೆ. ಈ ಕೆಲಸ ಎಲ್ಲ ಆಯಿತು, ಕೆಲಸ ಸಿಕ್ತು, ದುಡ್ಡು ಆಯಿತು, ನಂತರ ಇದೇ ವ್ಯಕ್ತಿ ವಯಸ್ಸಾದ್ಮೇಲೆ ಏನು ಕೇಳ್ತಾರೆ? ಆರೋಗ್ಯ ಬೇಕು, ನೆಮ್ಮದಿ ಬೇಕು, ನನಗೆ ಸೆಕ್ಯೂರಿಟಿ ಬೇಕು ಅಂತ ಕೇಳ್ತಾರೆ. ಇದು ಬದಲಾಗ್ತಾನೆ ಇರುತ್ತೆ ಅಲ್ವಾ? ನಮ್ಮ ಬೇಕು ಬೇಡಗಳು ನಮ್ಮ ವಯಸ್ಸಾಗ್ತಾ ಆಗ್ತಾ ಬದಲಾಗ್ತಾ ಹೋಗುತ್ತೆ. ಇನ್ನೊಂದು ಬದಲಾಗುವಂತಹದ್ದು ವಿಷಯ ಅಂದರೆ ನಮ್ಮ ದೇಹ. ನಾವು ಹುಟ್ಟಿದಾಗ ಪುಟ್ಟದಾಗಿರ್ತೀವಿ. ಬೆಳೀತಾ ಬೆಳೀತಾ ಒಂದಷ್ಟು ಉದ್ದ ಬೆಳಿತೀವಿ. ನೆಕ್ಸ್ಟ್ ಇನ್ನೂ ಒಂದಷ್ಟು ಶಕ್ತಿಯುತವಾಗಿ ಬೆಳಿತೀವಿ. ಆಮೇಲೆ ಇನ್ನೂ ಏಜ್ ಆಗ್ತಾ 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 ಆ ಶಕ್ತಿ ಕುಂದುತ್ತಾ ಬರುತ್ತೆ. ನಮ್ಮ ದೇಹ ಬದಲಾಗತ್ತೆ, ನಮ್ಮ ಮನಸ್ಸು ಬೇಕು ಬೇಡಗಳು ಬದಲಾಗತ್ತೆ. ಒಂದೇ ಒಂದು ಬದಲಾಗದೇ ಇರೋವಂತಹದ್ದು ನಾವು ಹುಟ್ಟಿದಾಗಲೂ ಹಾಗೆ ಇರುತ್ತೆ, ನಾವು ಈ ಭೂಮಿಯಿಂದ ಹೋಗಬೇಕಾದ್ರೂ ಹಾಗೆ ಇರುತ್ತೆ, ಮಧ್ಯದಲ್ಲಿ ಕೂಡ ಹಾಗೆ ಇರುತ್ತೆ. ಏನದು? ಗೆಸ್ ಮಾಡಿ ನೋಡೋಣ.